ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಂದೊಳ್ಳೆ ಸಿಂಪಲಾಗಿ ಮಾಡ್ಬೋದಂತಹ ರಸಮ್ನ ತೋರಿಸ್ತಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಅಥವಾ ಏನು ಇಲ್ಲ ಅಂದಾಗ ಈ ರೀತಿ ನಾವು ರಸಮ್ ಮಾಡ್ಕೋಬೋದು. ಅಥವಾ ನಾವು ನಾನ್ ವೆಜ್ ತಿಂದಾಗಲೇ ಆಗಲಿ ಅಥವಾ ತರಕಾರಿ ಸಾಂಬಾರು ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿ ನೀವು ರಸಮ್ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ತೊಳೆದಿರುವಂತಹ ಬೇಳೆ, ಟೊಮೊಟೊ ಮತ್ತು ಸ್ವಲ್ಪ ಅರಿಶಿಣ, ಸ್ವಲ್ಪ ಧನಿಯಾ ಮತ್ತು ಕಟ್ ಮಾಡಿ ಹಾಕ್ಕೊಂಡಿರುವಂತಹ ಈರುಳ್ಳಿ, ಸ್ವಲ್ಪ ಉಪ್ಪು ಮತ್ತು ಒಂದು 5ರಿಂದ 6 ಹಸಿರುಮೆಣ್ಸಿನ್ಕಾಯಿನ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ನಾವು ಒಂದು 4ರಿಂದ 5 ವಿಸಲ್ನ ನಾವು ಕೂಗಿಸ್ಕೋಬೇಕಾಗುತ್ತೆ. ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಸಾಂಬಾರು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಬೇಳೆ ಬೆಂದಾದ್ಮೇಲೆ ಅದನ್ನು ಆರೋಕ್ಕೆ ಬಿಟ್ಬಿಟ್ಟು ಅದು ಆರಿದ ನಂತರ ಈ ಥರ ಒಂದು ಸ್ಮ್ಯಾಶರ್ ತೊಗೊಂಡು ಬೇಳೆ ಅದು ಏನು ಹಾಕಿರ್ತಲ್ಲ ಈರುಳ್ಳಿ, ಟೊಮೊಟೊ ಅದೆಲ್ಲ ಈ ಥರ ಸ್ಮ್ಯಾಶ್ ಮಾಡಿ ನಾವು ಎತ್ತಿಟ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಮೊದಲು ಒಂದು ಪಾತ್ರೆ ಇಟ್ಟು ಅದು ಕಾದ ನಂತರ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಅದು ಕಾದ ನಂತರ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಫ್ರೈ ಆಗೋವರೆಗೂ ಕಾಯಬೇಕು. ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತಿದ್ದೀನಿ. ನಾನಿಲ್ಲಿ ಈರುಳ್ಳಿ ಒಗ್ಗರಣೆ ಕೊಡ್ತಾಯಿಲ್ಲ, ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಶುಂಠಿ ಮತ್ತು ನಾನು ಬೆಳ್ಳುಳ್ಳಿನ ಚೆಂದಾಗಿ ಜಜ್ಜಿಟ್ಕೊಂಡಿದ್ದೆ. ಪೇಸ್ಟ್ ಹಾಕಬೇಡಿ, ಜಜ್ಜಿ ಈ ಥರ ಹಾಕಿ, ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾವೇನು ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಒಗ್ಗರಣೆಗೆ ಸೇರಿಸೋಣ. ನೋಡಿ, ಈ ಥರ ಒಗ್ಗರಣೆಗೆ ಸೇರಿಸಿ ಇದು ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಇದಕ್ಕೆ ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನೋಡಿ, ಇದು ಸ್ವಲ್ಪ ರಸಮ್ ಅಂದಮೇಲೆ ಸಾಮಾನ್ಯವಾಗಿ ಅದು ತೆಳು ಇದ್ರೇ ಚೆಂದ. ಹಾಗಾಗಿ ನೀವು ಈ ಟೈಮಲ್ಲಿ ಎಷ್ಟು ಬೇಕು ನಿಮಗೆ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಖಾರ ಪುಡಿನ ಹಾಕಿದ್ದೀನಿ. ಹಸಿರುಮೆಣ್ಸಿನ್ಕಾಯಿ ಫುಲ್ ಖಾರ ಇದೆ ಅಂದರೆ ನೀವು ಖಾರ ಪುಡಿನ ಹಾಕೋದು ಬೇಡ. ಇಲ್ಲ ಕರಿಮೆಣಸಿನ ಪೌಡ್ರ್ ಇದೆ ಅಂದ್ರೆ ಅದನ್ನ ಬೇಕಾ ನೀವು ಪೌಡ್ರ್ ಹಾಕ್ಬೋದು. ಮತ್ತು ನಾನಿಲ್ಲಿ ರಸಮ್ ಪೌಡ್ರು ಆ ಥರ ಏನೂ ಕೂಡ ಯೂಸ್ ಮಾಡ್ತಾಯಿಲ್ಲ, ಸಿಂಪಲ್ಲಾಗೆ ಮಾಡ್ತಿರೋದು. ಇವಾಗ ನೋಡಿ, ಈ ಥರ ಒಂದು ಕುದಿ ಬಂದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರುವಂಥ ಕಾಯಿನ ಹಾಕ್ತಾಯಿದ್ದೀನಿ. ಈ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಹಾಕಿಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಆಯಿತು. ರಸಮ್ ಅಂತೂ ರೆಡಿ ಆಯಿತು. ಈ ಸಾಂಬಾರು ನೀವು ಒಂದ್ಸಲನಾದರೂ ಟ್ರೈ ಮಾಡಿ. ಒಂಥರ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನನಗಂತೂ ಈ ತರಕಾರಿ ಸಾಂಬಾರು ಅದಕ್ಕಿಂತ ಇಲ್ಲ, ಈ ರಸಮ್ ಈ ಥರನೇ ತುಂಬ ಇಷ್ಟ. ನೋಡಿ, ಎಷ್ಟು ಬೇಕು ನೀವು ಅಷ್ಟು ತೆಳು ಮಾಡ್ಕೊಂಡ್ರೆ ಆಯಿತು. ಸಾಂಬಾರು ರೆಡಿಯಾಗಿ ಹೋಯಿತು. ಈ ಸಾಂಬಾರಿಗೆ ಸೈಡ್ಸಲ್ಲಿ ಚಿಕನ್ನು ಅಥವಾ ಎಗ್ ಏನಾದರೂ ಇದ್ದರೆ ಸಾಕು, ಅಬ್ಬಾ ಏನು ಊಟ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ತುಂಬ ಚೆನ್ನಾಗುತ್ತೆ, ಸುಮ್ಮನೆ ಹೇಳ್ತಾ ಇಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.